ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ಇಲ್ಲಿ. ವಾಟ್ ಅ ಕಲರ್ಫುಲ್ ಡೇ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಐ ಲವ್ ಇಟ್. ಎನರ್ಜಿ ಇಷ್ಟು ಪಾಸಿಟಿವ್ ಆಗಿದೆ. ಯೂಶಲಿ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ ದಟ್ ಶೂಟಿಂಗ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ, ಬಟ್ ಪ್ರಮೋಷನ್ಸ್ ಓಕೆ ಅಂತ. ಬಟ್ ಪ್ರಮೋಷನ್ಸ್ ಅಂತ ಬಂದಾಗ ಐ ಆಮ್ ದ ಮೋಸ್ಟ್ ಎಕ್ಸೈಟೆಡ್ ಕಿಡ್. ಐ ಡೋಂಟ್ ನೋ, ನಂಗೆ ತುಂಬ ಖುಷಿ ಆಗುತ್ತೆ. ಇಟ್ ಈಸ್ ಲೈಕ್ ಒಂದು ಚಿಕ್ಕ ಮಗು ತನ್ನ ಗೊಂಬೆನೆಲ್ಲ ತೋರ್ಸೋಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿರುತ್ತಲ್ಲ, ನಾನು ಹಾಗೆ ಇರ್ತೀನಿ ಆ್ಯಕ್ಚುಲಿ. ನಮ್ಮ ಪಾರ್ಟ್ನರ್ ಸಿನಿಮಾ ನನ್ನ ಗೊಂಬೆಗಳ ಸಂಗ್ರಹ ಆದರೆ ಅಮೋರ ಅದರಲ್ಲಿರುವಂಥ ಒಂದು ಬ್ಯೂಟಿಫುಲ್ ಸ್ಟೈಲಿಶ್ ಬಣ್ಣದ ಗೊಂಬೆ. ಆ್ಯಂಡ್ ಈ ಗೊಂಬೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಐ ಆಮ್ ವೆರಿ ಶೋರ್, ಐ ಕ್ಯಾನ್ ಗ್ಯಾರಂಟಿ ಇಟ್ ನಕುಲ್ ಕಡೆಯಿಂದ. ಬಟ್ ನಿಮಗೆ ಎಲ್ಲ ಗೊಂಬೆಗಳು ಕೂಡ ನಮ್ಮ ಆಡಿಯೋ ಅಂತ ಬಂದಾಗ, ಆಡಿಯೋ ಆಲ್ಬಮ್ ಅಂತ ಬಂದಾಗ ನಿಮಗೆ ನಮ್ಮ ಎಲ್ಲ ಗೊಂಬೆಗಳೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಟು ಮೆನ್ಷನ್, ಐ ಆಮ್ ಆಲ್ವೇಸ್ ಫಾರ್ಚುನೇಟ್, ಐ ಗೆಸ್. ನನಗೆ ತುಂಬ ಒಳ್ಳೆ ತಂಡ ಸಿಗುತ್ತೆ ಯಾವತ್ತೂ ಕೆಲಸ ಮಾಡೋಕ್ಕೆ ಸರ್. ಐ ಡೋಂಟ್ ನೋ, ಟಚ್ ವುಡ್, ಯಾರ್ದು ಕಣ್ಣು ಬೀಳದೆ ಇರಲಿ. ಬಟ್ ಐ ಆಲ್ವೇಸ್ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ವಿತ್ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್. ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ, ತುಂಬಾ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ನಮ್ಮ ಅಂಥ ಒಂದು ತಂಡದ ನಮ್ಮ ದ್ವಾರಕೆಯ ಕೃಷ್ಣ ಅಜಯ್ ಸರ್, he's not just my co-star, he's my best friend. Naವೆಲ್ಲ he's been so supportive since the first day ಬಗ್ಗೆ ಹೇಳಿದ್ಮೇಲೆ ನಂಗೊಂದು ನೆನಪಿಗೆ ಬಂತು, ಹೇಳ್ತೀನಿ. ಬಟ್ ನಾವೆಲ್ಲ ಸೇರಿದಾಗ ಇಷ್ಟು ನಗಾಡ್ತೀವಿ ಅಂತಂದರೆ ನಂದು ಸ್ವಲ್ಪ ಪೆಕ್ಯುಲರ್ ನಗು ಸ್ಟೈಲ್ ಇದೆ, ಎಲ್ಲ ಗೊತ್ತಲ್ವ ಮ್ಯಾಮ್? ಸೊ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು, ನಮ್ಮ ಹೀರೋ ಎಲ್ಲರೂ ಅದೇ ಥರ ನಗಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ಈ ಥರ ನಗು, ನನ್ನ ಥರನೇ ನಗು ಕೇಳಿ ಬರ್ತಾ ಇದೆ ಎಲ್ಲಾದರೂ ಅಂತಂದರೆ ಪಾರ್ಟ್ನರ್ ಟೀಮ್ ಇರಬೇಕು ಅಲ್ಲೆಲ್ಲರೂ ಅಂತ ನೀವು ಅನ್ಕೋಬೋದು. ಫಸ್ಟ್ ಡೇ ಅಂತ ಹೇಳ್ತಾ ಇದ್ದೆ ಅಲ್ಲ, ಅವ್ರದ್ದು ಈ ಸ್ಟ್ರೇಟ್ ಫೇಸ್ ಮೇಲೆ ಹೋಗ್ಬಿಡಿ ಆಯ್ತಾ. ಈಸ್ ನಾಟ್ ಲೈಕ್ ದಟ್. ನಮ್ಮದು ಫಸ್ಟ್ ಡೇ ಶೂಟ್, ಫಸ್ಟ್ ಶಾಟ್ ನನಗೆ ಪ್ರ್ಯಾಂಕ್ ಮಾಡಿ ಇಡೀ ಸೆಟ್ ಬಿದ್ದು ನಗಾಡಿದೆ. ಬಟ್ ಐ ಗೆಸ್ ಐ ಶುಡ್ ಥ್ಯಾಂಕ್ ಹಿಮ್. ಫ್ರಮ್ ದ್ಯಾಟ್ ಡೇ, ಆ ದಿನದಿಂದ ನಮ್ಮ ತಂಡ ಪೂರ್ತಿ ಕೂಡಿ ಹೇಗೆ ನಗಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಇವತ್ತು ಕೂಡ ಅದೇ ನಗುವಲ್ಲಿ ನಾವು ನಿಮ್ಮ ಮುಂದೆ ನಿಂತಿದ್ದೀವಿ ಪ್ರಮೋಷನ್ಸಿಗೋಸ್ಕರ. ಐ ಗೆಸ್ ಆಲ್ ಥ್ಯಾಂಕ್ಸ್ ಟು ಯು. ಆ ಒಂದು ಏನಿದೆ ಹೇಳಿ, ಆ ಭಯ ಏನಿರುತ್ತಲ್ಲ, ಒಂದು ಸೀನಿಯರ್ ಆಕ್ಟರ್ ಜೊತೆಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು, ಅದು ಅಂಥ ಒಂದು ರೊಮ್ಯಾಂಟಿಕ್ ಫಿಲ್ಮ್ಸ್ ಅಂತ ಬಂದಾಗ ನೀವು ಹೇಳ್ದಾಗೇನೆ ಹೀಸ್ ಲೈಕ್ ದ ಕಿಂಗ್ ಆಫ್ ರೊಮ್ಯಾನ್ಸ್ ಆಫ್ ಸ್ಯಾಂಡ್ಲ್ವುಡ್. ಸೊ ಅಂಥವ್ರ ಜೊತೆ ಕೆಲಸ ಮಾಡುವಾಗ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿರ್ತೀವಿ. ಬಟ್ ಅದೇನು ಭಯ ಇತ್ತಲ್ಲ, ಅದನ್ನೆಲ್ಲ ಅವರು ಬ್ರೇಕ್ ಮಾಡಿದ್ರು. ಸೊ ಥ್ಯಾಂಕ್ಸ್ ಟು ಯು ಸರ್. ಆ್ಯಂಡ್ ನಮ್ಮ ಶಿವು ಸರ್ ಪಾಪ ಅಲ್ಲ, ಅವ್ರು ನಮ್ಮ ಪಾರ್ಟ್ನರ್ ಸಿನಿಮಾದ ಒಂದು ಬೇರು ಅಂತ ಹೇಳ್ಬೋದು ಸರ್. ಬೇರು ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಈ ಪಾರ್ಟ್ನರ್ ಅನ್ನೋ ಮರ ಇಷ್ಟು ಅಚ್ಚು ಹಸಿರಾಗಿ ಬೆಳ್ಕೊಂಡಿದೆ. ಆಲ್ ಥ್ಯಾಂಕ್ಸ್ ಟು ಯು. ಆ್ಯಂಡ್ ನಮ್ಮ ಹರೀಶ್ ಸರ್, ನಿಮ್ಗೆ ಯಾರಿಗೇನೆ ನಾವು ಒಂದು ವಿಜುವಲ್ಸ್ ತೋರಿಸಿದ್ರು, ಒಂದು ಪೋಸ್ಟರ್ ತೋರಿಸಿದ್ರು ಕೂಡ ಎಷ್ಟು ರಿಚ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಪೇರಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ, ಲೊಕೇಶನ್ಸ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಹರೀಶ್ ಸರ್. ಒಂದು ಜ್ಯುವೆಲ್ರಿ ಸೆಲೆಕ್ಟ್ ಮಾಡಬೇಕಿದ್ರು ಸರ್, 2 ಆಪ್ಷನ್ಸ್ ಇದೆ. ಈ ಜ್ಯುವೆಲ್ರಿ ಐ ಗೆಸ್ ತುಂಬ ರಿಚ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅಂತ ಹೇಳಿದ್ರೆ, ಏನಿಲ್ಲ ಮೇಡಮ್ ತಗೊಳ್ಳಿ ಅದೇ ಪರವಾಗಿಲ್ಲ ಅಂತ ಹೇಳಿ ಪೂರ್ತಿ ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದಷ್ಟೇ. ಪೂರ್ತಿ ಸಿನಿಮಾದಲ್ಲಿ ಅವರು ಹಾಗೇನೆ ಏನು ಕಾಂಪ್ರಮೈಸ್ ಆಗದೆ ನಮ್ಮ ಸಿನಿಮಾನ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. And Nakul, I don't know, Nakul, should I call you a music director, actor, or like what? You tell. For partner. Yeah, big fan Nakul. Our ಸ್ಟುಡಿಯೋದಲ್ಲಿ ಕೂತು ಆ್ಯಕ್ಚುಲಿ ನೀವು ಆಲಾಪಾಲ ಮಾಡ್ತಾ ಇರ್ತೀರಲ್ಲ, ಓ ಗಾಡ್ ಗೂಸ್ ಬಂಪ್ಸ್ ಬರುತ್ತೆ ಲಿಟ್ರಲಿ. ಲೈಕ್ ವಿದೌಟ್ ಮ್ಯೂಸಿಕ್ ಅವ್ರದ್ದು ಜಸ್ಟ್ ವಾಯ್ಸ್ ಕೇಳಿದ್ರೇನೆ, ಅವ್ರು ಹೇಳಿದಾಗೇನೆ ನಾವು ಅವ್ರ ವಾಯ್ಸ್ ಕೇಳ್ಕೊಂಡೇನೆ ಸಾಂಗ್ ಶೂಟ್ ಎಲ್ಲ ಮಾಡಿದ್ದು. ನಂತರ ತುಂಬಾನೇ ರೀಸೆಂಟ್ ಆಗಿ ನಾವು ಕುನಾಲ್ ಸರ್ ವಾಯ್ಸ್ ಕೇಳ್ತಾ ಇರೋದು. ಸೊ ನಾವು ಆಗಿಂದ
ನಮ್ಮ ಅಮೋರ ಸಾಂಗ್ ಕೇಳಿದ್ದು ನಕುಲ್ ಸರ್ ವಾಯ್ಸ್ ಅಲ್ಲೇನೆ, ಅಂಡ್ ಐಮ್ ಅ ಬಿಗ್ ಫ್ಯಾನ್. ಐ ಕಾಂಟ್ ವೇಟ್ ಫಾರ್ ಪೀಪಲ್ ಟು ಸಿ ಯೋರ್ ಮ್ಯಾಜಿಕ್ ಇನ್ ಪಾರ್ಟ್ನರ್. You've already given so many hits, but partnerally, I feel like it's your best work. Sorry. And Nagarjun sir, I've had the opportunity. ನಾನು ಅವರಿಗೆ ಕೆಳಗಡೆ ಕೂಡ ಸಿಕ್ಕಿದಾಗ ಹೇಳ್ತಾ ಇದ್ದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತನಕ ಅಪ್ಸರೆ ನನ್ನ ಫೇವ್ರೇಟ್ ಸಾಂಗ್ ಆಗಿತ್ತು ಅವ್ರದ್ದು ನನ್ನ ಕಾಂಬಿನೇಷನ್ ಅಲ್ಲಿ, ಅಂಡ್ ಈಗ ಅಮೋರ ಇಸ್ ಮೈ ಫೇವ್ರೇಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಲಿರಿಕ್ಸ್. ಅಂಡ್ ಸುಜ್ಞಾನ್ ಸರ್ ಅವ್ರು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಕತೆ ಹೇಳೋಕ್ ಬಂದಾಗ, ಬನ್ನಿ ಮೇಡಮ್ ಕೌಸಲ್ಯಗಿಂತ ನಿಮ್ಮನ್ನ ತುಂಬಾ ಚೆನ್ನಾಗಿ ತೋರಿಸ್ತೀನಿ ಅಂತ ಅಂದಿದ್ರು. ಥ್ಯಾಂಕ್ ಯು ಸರ್, ಮಾತಾಡ್ಸ್ಕೊಂಡಿದ್ದೀರಾ. ಅಂಡ್ ಮುರಳಿ ಮಾಸ್ಟರ್ ಈಸ್ ಸೋ ಮಚ್ ಫನ್. ತುಂಬಾ ಮಜಾ ಅವ್ರ ಜೊತೆ ಕೆಲಸ ಮಾಡೋದು ಅಂತಂದ್ರೆ. ಅವ್ರದೊಂದು ಪೆಕ್ಯುಲರ್ ಸ್ಟೈಲ್ ಇದೆ ಆಯ್ತಾ, ಏನಾದ್ರೂ ಒಂದು ಜೋಕ್ ಮಾಡ್ತಾರೆ, ನಂತರ ಹಿಂಗ್ ನೋಡ್ತಾ ಇರ್ತಾರೆ. ಅವ್ರು ನಗಾಡಲ್ಲ, ಅವ್ರ ರಿಯಾಕ್ಷನ್ ನೋಡ್ತಾರೆ. ನಾವು ನಗಾಡ್ತಾ ಇದೀವಿ ಅಂತ ಗೊತ್ತಾದ್ಮೇಲೆ ನಂತರ ಬಿದ್ದು 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 ನಗಾಡ್ತಾರೆ. ಅಂಡ್ ಲಿಟ್ರಲಿ ಬಿದ್ದು 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 ನಗಾಡ್ಕೊಂಡೇ ನಾವು ಶೂಟಿಂಗ್ ಮಾಡಿದೀವಿ. ಇಟ್ ವಾಸ್ ಸೋ ಮಚ್ ಫನ್. ಇಟ್ ವಾಸ್ ಮೈ ಫಸ್ಟ್ ಟೈಮ್ ವರ್ಕಿಂಗ್ ವಿತ್ ಮುರಳಿ ಮಾಸ್ಟರ್. I love you, Master. Amora. Yes. That's crazy. Amora Murli. ಚೆನ್ನಾಗಿ ಹೋಗ್ತಾ ಇದೆ ಆಕ್ಚುಲಿ ಹೆಸರಿಗೆ. ಅಂಡ್ ಯಾರನ್ನೇ ಬಿಟ್ಟಿದ್ರು, ಅರವಿಂದ್ ಸರ್, ಗೌರವ್, ವಿ ಹ್ಯಾವ್ ಹ್ಯಾಡ್ ಅ ಬ್ಲಾಸ್ಟ್ ಆಕ್ಚುಲಿ ಶೂಟಿಂಗ್ ಟೈಮಲ್ಲಿ. ಯಾರನ್ನೇ ಬಿಟ್ಟಿದ್ರು ಪಾರ್ಟ್ನರ್ಸ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರನ್ನಾದ್ರೂ ಬಿಟ್ನಾ? ಇಲ್ಲ ಅಲ್ವಾ? ಹಾ. ಬಟ್ ಯಾ, ಐ ಹ್ಯಾಡ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೈಮ್ಸ್ ಪಾರ್ಟ್ನರ್ ಶೂಟಿಂಗ್ ಟೈಮಲ್ಲಿ, ಆಸ್ ವೆಲ್ ಆಸ್ ಅಮೋರಾ. ಚಿತ್ಕಲಾ ಮ್ಯಾಮ್, ಐ ಲವ್ ಯು. ಶಿ ಇಸ್ ಮೈ ಅಮ್ಮ. ನನ್ನ ಅಮ್ಮ ಮಧುಮತಿ ಮ್ಯಾಮ್ ಕೂಡ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಕಮಿಂಗ್. ಅಂಡ್ ಎಸ್, ನಕುಲ್ ಅವ್ರು ಹೇಳ್ತಾ ಇದ್ರು ಆಕ್ಚುಲಿ ನಥಿಂಗ್ ಹ್ಯಾಪನ್ಡ್ ಓವರ್ ನೈಟ್ ಅಂತ. ದಟ್ ಇಸ್ ಸೋ ಟ್ರೂ. ಎಲ್ಲದನ್ನು ನಾವು ತುಂಬಾನೇ ಕೇರ್ಫುಲಿ ಯುನೋ ಜನರಿಗೆ ಇಷ್ಟ ಆಗ್ಬೇಕು ಅಂತಾನೇನೆ ಮಾಡಿರುವಂಥದ್ದು. ನೀವು ಐ ಗೆಸ್ ಇಲ್ಲಿ ನೋಡ್ತಾ ಇರೋದು ಒಂದು 1000th ಅಟೆಂಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಮುಂದೆ ಬರುವಂಥ ಎಲ್ಲ ನಮ್ಮ ಕಾಂಟೆಂಟ್ಸ್ಗಳು ಇಷ್ಟ ಆಗುತ್ತೆ, ಸಿನಿಮಾಗಳು ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಎಲ್ಲರ ಪರವಾಗಿ ಐ ಗೆಸ್ ಕಾನ್ಫಿಡೆಂಟ್ಲಿ ಹೇಳಬಲ್ಲೆ ದಟ್ ದಿಸ್ ಈಸ್ ಅವರ್ ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತಿಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪ್ರೀತಿಯ ಗೆಳೆಯರಿಗೂ ಹಾಗೂ ಅಜಯ್ ಸರ್, ಬೃಂದಾ ಅವರು, ಹರೀಶ್ ಸರ್, ಶಿವತೇಜಸ್ ಸರ್, ಎಲ್ರಿಗೂ ನಮಸ್ಕಾರ. ಅಮೋರ ತುಂಬಾ ಸ್ಪೆಷಲ್ ಆದಂತಹ ಹಾಡು. ಯಾಕಂದ್ರೆ ಫಸ್ಟ್ಗೆ ನಾವು ಈ ತರ ಒಂದು ಹಾಡು ಬರುತ್ತೆ ಈ ಚಿತ್ರದಲ್ಲಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ವೆಡ್ಡಿಂಗ್ ಸಾಂಗ್ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ತುಂಬಾ ಒಂದು 6, 7, 8, 10 ಆಪ್ಷನ್ಸ್ ಮೋಸ್ಟ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅನ್ಸುತ್ತೆ. ಇಂಡಿಯನ್ ಫ್ಲೇವರ್ ಅಲ್ಲಿ ಮಾಡೋಣ, ಮದುವೆ, ತವಿಲ್ಲು, ಶೆಹನಾಯಿ, ಅದೆಲ್ಲ ಪ್ರಾಬ್ಲಿ ಮಾಡಿ 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 ನಮ್ಗೆ ಬೋರ್ ಆಗಿ ಫೈನಲಿ ಒಂದು ಫ್ರೆಶ್ ಟೇಕ್ ತಗೋಣ, ಇದೆಲ್ಲ ಬಿಟ್ಬೇಡ. ನಾವು ಇಂಡಿಯನ್ ರೆಗ್ಯುಲರ್ ಆಗಿ ಏನ್ ಮಾಡ್ತಾ ಇದಾರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಆಗಿರ್ಲಿ ಅಥವಾ ತೆಲುಗು ಸಿಚುವೇಶನ್ ಮೂವಿಯಲ್ಲಿ ಬೇರೆ ಬೇರೆ ಮೂವೀಸ್ ಅಲ್ಲಿ ನೋಡ್ತಾ ಇರ್ತೀವಲ್ವಾ. ಸೊ ಸಿಮಿಲರ್ ಸಿಚುವೇಶನ್ ಬಂದಾಗ ಯಾವ ತರ ಟ್ರೀಟ್ ಮಾಡ್ತಾರೆ ಆ ತರ ಬೇಡ ಅಂತ ಹೇಳ್ಕೊಂಡು ಅಮೋರ ಅಂತ ಹಾಡನ್ನ ನಾವು ಸೃಷ್ಟಿಸಿದ್ವಿ. ಇದಕ್ಕೆ ದೊಡ್ಡ ಥ್ಯಾಂಕ್ ಯು ಹೇಳುವಂಥದ್ದು ಶಿವತೇಜ್ ಸರ್ಗೂ ಹಾಗೂ ಅಜಯ್ ಸರ್ಗೆ. ಅಷ್ಟು ಓಪನ್ ಮೈಂಡ್ ಇಟ್ಕೊಂಡು ದೇ ಆಕ್ಸೆಪ್ಟೆಡ್ ಈ ತರ ಮೆಲಡಿ ಅಂತ. ಅಂಡ್ ಅಮೇಸಿಂಗ್ಲಿ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಡಾನ್ಸ್ ಸಾಂಗ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಜರ್ನಿ ತುಂಬಾ ಚೆನ್ನಾಗಿತ್ತು. ಟ್ಯೂನ್ ಮಾಡಿದ ತಕ್ಷಣ ಲಿರಿಕ್ಸ್ ಬೇಕು ಅಂತ ಹೇಳಿದ್ರೆ ಹೆಸರು ಬಂದಿದೆ ನಾಗಾರ್ಜುನ್ ಶರ್ಮಾ ಅವ್ರದ್ದು. ಅವರು ಇದನ್ನ ತುಂಬಾ ಚೆನ್ನಾಗಿ ಬರೆದು ಬ್ಯಾಕ್ ಅಂಡ್ ಫೋರ್ತ್ ತುಂಬಾ ಸರ್ತಿ ಮಾಡಿದ್ವಿ. ಹೆಂಗ್ ಬರೆಯೋದು, ಯಾವ ತರ ಮಾಡಿದ್ರೆ ಕ್ಯಾಚಿ ಆಗಿರುತ್ತೆ ಅಂತ ಅವರು ಒಂದಷ್ಟು ತುಂಬಾ ಐಡಿಯಾಗಳು ಕೊಟ್ಟು ಐ ಥಿಂಕ್ ಎಟ್ ದಿ ಎಂಡ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಒಂದು ನಿರ್ಮಾಣ ಆಯ್ತು. ತುಂಬಾ ಒಳ್ಳೆ ಹಾಡು ನಿರ್ಮಾಣ ಆಯ್ತು. ಅದಾದ್ಮೇಲೆ ಯಾರು ಹಾಡೋದು ಅಂತ ಆಯ್ತು. ಸೊ ಅಷ್ಟು ಕಾಲ ನಾನೇ ಒಂದು ರಫ್ ಟ್ರ್ಯಾಕ್ ಹಾಡಿಟ್ಟಿದ್ದೆ. ಸೊ ಅದನ್ನೇ ಕೇಳಿ ಕೇಳಿ ನಾವು ಶೂಟ್ ಅಲ್ಲಿ ಆಗಿರ್ಲಿ ಫೈನಲಿ ಕುನಾಲ್ ಸರ್ ಹಾಡಿದ್ರೆ ಹೇಗಿರುತ್ತೆ ಅಂತ ಆಯ್ತು. ಅವ್ರು ತುಂಬಾ ವರ್ಷ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಿ. ಇನ್ಫ್ಯಾಕ್ಟ್ ಯಾವ ಭಾಷೆಯಲ್ಲೂ ಹಾಡಿ ತುಂಬಾನೇ ವರ್ಷ ಆಗಿದೆ. ಆಲ್ಮೋಸ್ಟ್ 2015 ಆದ್ಮೇಲೆ ಅವರೇ ಬ್ರೇಕ್ ತಗೊಂಡಿದ್ರು ಅಂತ ಹೇಳಿದ್ರು.
I think this will be one of his very first initial songs of his comeback. ಹಾಗೆ ಬಟ್ ಅವರು ಬಾಂಬೆಗೆ ಹೋಗಿ ನಾವು ಹೋಗಿದ್ವಿ ಬಾಂಬೆಗೆ ರೆಕಾರ್ಡ್ ಮಾಡಕ್ಕೆ. ಅವರು ತುಂಬಾ ಖುಷಿಯಾಗಿ ರೆಕಾರ್ಡ್ ಮಾಡಿ ಅವ್ರಿಗೆ ಬಹಳ ಇಷ್ಟ ಆಗಿತ್ತು. ಅವ್ರ ಸ್ವೀಟ್ ಹಿ ಟುಕ್ ಇಸ್ ಓನ್ ಸ್ವೀಟ್ ಟೈಮ್. 1:30 ಬಂದ್ರು ಸ್ಟುಡಿಯೋಗೆ. 1:30 ಬಂದು ಹಾಡು ಕರೆಕ್ಟ್ ಆಗಿ ಬರೋ ತನಕ ರೆಕಾರ್ಡ್ ಮಾಡ್ತಾನೆ ಇದ್ರು. ಮಾಡಾದ್ಮೇಲೆ ನೀವು ಹೋಗು ಕೆಲಸ ಮಾಡು, ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಇಫ್ ಯು ಹ್ಯಾವ್ ಎನಿಥಿಂಗ್ ದಟ್ ಐ ವಾಂಟ್ ಟು ಡಬ್ ಅಗೇನ್, ಇಫ್ ಯು ವಾಂಟ್ ಮೀ ಟು ಡಬ್ ಅಗೇನ್, ಅದನ್ನ ಮಾಡ್ತೀನಿ ಅಂತ ಹೇಳಿ ವಿ ವಾಂಟೆಡ್ ಸಮ್ ಲೈನ್ಸ್ ಕರೆಕ್ಷನ್ಸ್. ಅದು ಎಷ್ಟೊಂದು ರೆಕಾರ್ಡಿಂಗ್ ಆಗಿ 2 ತಿಂಗಳಾದ್ಮೇಲೆ ವಿ ಕಾಲ್ಡ್ ಹಿಮ್. ಹಾ ಕರ್ತಾ ಉಸ್ಮೆ ಕ್ಯಾ ಅಂತ ಅವರು ಹೇಳಿ ಟ್ರ್ಯಾಕ್ ಭೇಜ್ದತು ಅಂತ. ಆಮೇಲೆ ನಾನು ಹೋಗಿಲ್ಲ. ಸೊ ಅವರಾಗೆ ಇಂಟ್ರೆಸ್ಟ್ ತಗೊಂಡು ಸ್ಟುಡಿಯೋ ಬುಕ್ ಮಾಡ್ಕೊಂಡು ಅವರಾಗೆ ಹಾಡಿ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ಫಿನಾಮಿನಲಿ ಬ್ಯೂಟಿಫುಲಿ ಅವ್ರು ಹಾಡಿರೋದು. ನಮ್ಗಂತೂ ಬಹಳ ಫೇವರೇಟ್ ಆಗಿದೆ ಅವ್ರ ವಾಯ್ಸ್. ಅಂಡ್ ಅಫ್ಕೋರ್ಸ್ ಕುನಾಲ್ ಸರ್ early 2000s ಕೇಳಿ ಬಂದು ಅವ್ರ ವಾಯ್ಸ್ ಒಂಥರ ಎಲ್ರ ಮನ್ಸು ಗೆದ್ದಿರೋಂತಹ ವಾಯ್ಸ್ ಅದು. I think Amora won't fail Kannada audience. I think this is going to be the next success.